ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಪದಗ್ರಹಣ ಸಮಾರಂಭ ಶುಕ್ರವಾರ ಮಡಿಕೇರಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತ್ರಗೌಡ, ಬಹಳ ಹಿಂದಿನಿಂದಲೂ ಕಾಂಗ್ರೆಸ್ಗೆ ಕಾರ್ಮಿಕ ವರ್ಗ ಬೆಂಗಾವಲಾಗಿದ್ದು, ಕಾರ್ಮಿಕ ಘಟಕ ಸಂಪೂರ್ಣವಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳುವಂತೆ ಸಲಹೆ ನೀಡಿದರು. ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅನಿವಾರ್ಯ ಕಾರಣಗಳ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಕಾಂಗ್ರೆಸ್ ಪಕ್ಷದತ್ತ ಬಹು ಚಿರಪರಿಚಿತ ಮತ್ತು ಪ್ರೀತಿಗೆ ಭಾಜನರಾಗಿರ್ತಕ್ಕಂಥ ಈ ಡಿಪಾರ್ಟ್ಮೆಂಟ್ಗೆ ಅಂತ ಪ್ಲಸ್ ನಮ್ಮ ಪಾರ್ಟಿಗೆ ತುಂಬಾ ಏನು ಅಂತಂದ್ರೆ ನಮ್ಮ ಕೊಡಗಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಲೇಬರ್ ಕಮ್ಯುನಿಟಿ ಇದ್ದಾರೆ. ಯಾವ ರೀತಿ ಅಂತಂದ್ರೆ ನಮಗೆ ಪ್ಲಾಂಟೇಶನ್ ಲೇಬರ್ ಕಮ್ಯುನಿಟಿ ಇದ್ದಾರೆ, ಅನ್ಆರ್ಗನೈಸ್ ಸೆಕ್ಟರ್, ಆರ್ಗನೈಸ್ ಸೆಕ್ಟರ್ ಅಂತ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಕುಶಾಲನಗರ ಭಾಗದಲ್ಲಿ ನಮಗೆ KDB ಇದೆ, ಅಂದ್ರೆ ಲ್ಯಾಂಡ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರ್ತದೆ. ನಮ್ಮ ಈ ಮಡಿಕೇರಿ ಭಾಗದಲ್ಲಿ ಇತ್ತೀಚೆಗೆ ನಮ್ಮ ಟೂರಿಸಂ ಡೆವಲಪ್ಮೆಂಟ್ ಆಗಿರೋದ್ರಿಂದ ಹಲವಾರು ಲೇಬರ್ಸ್ಗಳು ಈ ಕೆಲಸ ಮಾಡಿ, ಹೋಮ್ ಸ್ಟೇಸ್ಗಳು ಇರ್ಬೋದು, ರಿಸಾರ್ಟ್ಸ್ ಇರ್ಬೋದು, ಕೆಲವು ಕಂಪನಿಗಳು ಅವರು ಬಂದಿಲ್ಲಿ ಮತ್ತೆ ವಾಸ ಮಾಡಿ ಕೆಲಸ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ. ನಮಗೆ ಯಾವ ರೀತಿ ಕಾಮಗಾರಿಗಳು ಮಾಡಬೇಕು, ಯಾವ ರೀತಿ ಇಂಟ್ರೆಸ್ಟ್ ಮಾಡಬೇಕು, ಲೇಬರ್ಸ್ ಎಲ್ಲೂ ಈ ಮಟ್ಟಕ್ಕೆ ಈ ನಮ್ಮ ಪಾರ್ಟಿಲಿ ಇಷ್ಟು ಬೇರ್ಗಳು ಬಂದಿರಲಿಲ್ಲ. ನಿಮ್ ನೇತೃತ್ವದಲ್ಲಿ ಅಧ್ಯಕ್ಷರೇ ನೀವು ಹೇಳಿದಂಗೆ ನಮ್ಮ ಜಿಲ್ಲಾಧ್ಯಕ್ಷರು ನೂತನರಾಗಿದ್ದಾರೆ, ತಾಲೂಕು ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಆ ಜನರನ್ನು ನೇಮಕ ಮಾಡಿದ್ದಾರೆ. ನನ್ನ ಅಭಿಪ್ರಾಯ, ನಮ್ಮ ಚುನಾವಣೆಗಳಿಗೆ ಒಂದು ಪಾತ್ರ ಮಾತ್ರ ಅವ್ರ ಸಹಾಯಕ್ಕೆ ಅವ್ರ ಕಷ್ಟಕ್ಕೂ ನಾವು ನಿಲ್ಬೇಕಾಗುತ್ತೆ. ಲೇಬರ್ ಕಮ್ಯುನಿಟಿಗಳು ಯಾವ ರೀತಿಯ ಸಮಸ್ಯೆ ಅವ್ರು ಫೇಸ್ ಮಾಡ್ತಾರೆ ಅಂತ ದಿನನಿತ್ಯ ಸಮಸ್ಯೆದಲ್ಲಿ ಓನರ್ ಇಂದ ಅವ್ರಿಗೆ ಸಮಸ್ಯೆ, ಅಸೋಸಿಯೇಷನ್ ಇಂದ ಸಮಸ್ಯೆ, ಅದೇ ರೀತಿಲಿ ಅವ್ರಿಗೆ ರಕ್ಷಣೆ, ಸರ್ಕಾರದ ಸವಲತ್ತು ತಲುಪಿಸ್ಬೇಕು, ಯಾವ ರೀತಿಯ ಸವಲತ್ತು ತಲುಪಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಈ ಶ್ರಮ್ ಕಾರ್ಡ್ ಇರ್ಬೋದು, ಲೇಬರ್ ಕಾರ್ಡ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ESI ಕಾರ್ಡ್ ಇರ್ಬೋದು, ಈ ಹಲವಾರು ಯೋಜನೆಗಳು ಸರ್ಕಾರದ ಯಾವ್ದಾದ್ರು ಸರ್ಕಾರ ಜಾರಿ ಮಾಡಿದಾಗ ನಮ್ಮ ಮೊದಲೇ ಜವಾಬ್ದಾರಿ ಏನು ಅಂತಂದ್ರೆ ನಾವು ಆ ಸವಲತ್ತನ್ನ ತಲುಪಿಸಕ್ಕೆ ನಾವು ಒಂದು ಮೊದಲನೇದಲ್ಲಿ ನಮ್ಮ ಲೇಬರ್ ಸೆಲ್ ಮುಖಾಂತರನೇ ಅದನ್ನ ಜಾರಿ ಆಗ್ಲೇಬೇಕು. ಏನಕ್ಕೆ ಅಂತಂದ್ರೆ ಸರ್ಕಾರ ಸವಲತ್ತು ಅನ್ಸೇ ತಲುಪಿಸ್ತಾರೆ, ನಾವು ಮಾಡಿದ್ರೆ ಅದನ್ನ ನಮ್ಮ ಮುಖಾಂತರ ಆದ್ರೆ ಏನಾಗುತ್ತೆ ಹೇಳಿ, ನೋಡಪ್ಪ ಕಾಂಗ್ರೆಸ್ ಅವರು ನಮ್ಗೆ ಈ ಕಾರ್ಡ್ ತಲುಪಿಸಿದ್ರು, ಈ ರಕ್ಷಣೆ ಕೊಡ್ತಾವ್ರೆ ಅಂತ ಆ ರೀತಿಲಿ ನಮ್ದೊಂದು ಜವಾಬ್ದಾರಿ ತಗೊಂಡ್ರೆ ನಮ್ದೊಂದು ಪಾತ್ರ ಇರ್ತದೆ. ಈಗ ಎಲ್ಲರೂ ವಿದ್ಯಾವಂತರು, ಬುದ್ಧಿವಂತರು, ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲಾ ಯೋಜನೆ ಕೂಡ ಅವ್ರು ಡೈರೆಕ್ಟ್ ಆಗಿ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಆಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ರಾಜ್ಯ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ, ಉಪಾಧ್ಯಕ್ಷೆ ಹರಿಣಿಗೌಡ, ವಿಧಾನ ಪರಿಷತ್ನ ಮಾಜಿ ಸದಸ್ಯ ವೀಣಾ ಅಚ್ಚಯ್ಯ, ಕೆಪಿಸಿಸಿ ಸದಸ್ಯ TP ರಮೇಶ್, ಜಿಲ್ಲಾ ಕಾಂಗ್ರೆಸ್ ಪ್ರಮುಖರಾದ ಕೊಲ್ಯದ ಗಿರೀಶ್, ಬೇಕಲ್ ರಮಾನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ದಿನೇಶ್ ಶೆಟ್ಟಿ, ಉಪಾಧ್ಯಕ್ಷರಾಗಿ ಶಶಿ ಅಧಿಕಾರ ಸ್ವೀಕಾರ ಮಾಡಿದರು. ತೆಂದಿರ ಮೈನಾ ಈ ಸಂದರ್ಭ ಕಾರ್ಯಕ್ರಮ ನಿರೂಪಿಸಿದ್ರು. ಅವರಿಗೆ ಸಮಾಜದಲ್ಲಿ ಸಮಾನತೆಯನ್ನು ಕೊಡ್ತಕ್ಕಂಥ ರೀತಿಯ ಕಾರ್ಯಕ್ರಮಗಳು ಕೂಡ ಆಗಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಅಧಿಕಾರ ಸ್ವೀಕಾರ ಮಾಡುವಂಥದ್ದು ಆಳುವ ಪಕ್ಷದಲ್ಲಿ ಪದಾಧಿಕಾರಿಗಳಾಗಿರ್ತಕ್ಕಂಥವರು ನೆಪ ಮಾತ್ರದ ಪದಾಧಿಕಾರಿಗಳಾಗಿರಬಾರ್ದು. ನಾನು ಈ ಮಾತನ್ನ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ. ಕಾರ್ಮಿಕ ಕ್ಷೇತ್ರದ ಪದಾಧಿಕಾರಿಯಾಗಿ ಕೆಲಸ ಮಾಡುವವರು ಕಾರ್ಮಿಕರ ಬುನಾದಿಗೆ ಅನುಕೂಲ ಸಿದ್ಧವನ್ನ ಉಂಟು ಮಾಡಿಕೊಂಡು ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಜವಾಗಿ ತುಳಿತಕ್ಕೆ ಒಳಗಾಗಿದ್ದಂತ ಕಾರ್ಮಿಕರಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರೆ, ಇಲ್ಲ ಸರ್ ಅಲ್ಲಿ ನಮ್ಮ ಜನ ಕಾರ್ಮಿಕ ವಿಭಾಗಕ್ಕೆ ಬೆಂಬಲ ಕೊಡಲ್ಲ ಅಂತೇಳಿ ಅಂತಿದ್ದಾರೆ ಅಂತೇಳಿ ಹೇಳಿದಾಗ ನಮ್ಮ ಜವಾಬ್ದಾರಿ ತಗೋ, ಇನ್ನೂರು ಆಟೋಮೆಟಿಕ್ ಆಗಿ ಎಲ್ಲರೂ ಕೂಡ ನೋಟಿಗಿರ್ತಾರೆ ಅಂತೇಳಿ ಹೇಳಿದ್ದೆ. ಅದನ್ನ ಇವತ್ತು ಪ್ರೂವ್ ಮಾಡಿದ್ದಾರೆ. ಇವೆಲ್ಲರೂ ಕೂಡ ಅವರನ್ನ ಅತ್ಯಂತ ಗೌರವದಿಂದ ಅವರ ಕೆಲಸ ಕಾರ್ಯಕ್ಕೆ ಶ್ಲಾಘನೆ ಮಾಡ್ತಿದ್ದೀರಿ. ಎಲ್ಲರೂ ಕೂಡ ಇದೇ ತರ ಬೆಂಬಲ ಸಹಕಾರ ಇರಲಿ ಅಂತ ಹೇಳಿ ನಾನಾದ್ರೂ ಆಶಿಸಿ, ಕೊಡುಗೆಯಲ್ಲಿ ಅಷ್ಟೇ ಏನಿಲ್ಲ, ಅತ್ಯಂತ ಬುದ್ಧಿವಂತರು, ಪ್ರಾಮಾಣಿಕರು. ಮಾಡಿದ್ರೆ ಕಾರ್ಮಿಕರಿಗೋಸ್ಕರ ನಮ್ಮಲ್ಲಿ ಕಾರ್ಮಿಕ ಘಟಕ ಅನ್ನೋದು ತುಂಬಾ ಹಿಂದುಳಿದಿದೆ, ತುಂಬಾ ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದಾರೆ. ಹಾಗೇನೆ ಎಲ್ಲಾ ಕಾರ್ಮಿಕರಿಗೆ ಅವ್ರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಬೇಕಾದಂತಹ ಸಂಬಳಗಳು ಸಿಗ್ತಾ ಇಲ್ಲ.
ಮತ್ತೆ ವಸತಿ ಸಮಸ್ಯೆಗಳಿದೆ, ಇದನ್ನೆಲ್ಲ ಕೇಳ್ಬಿಟ್ಟು ನನಗೆ ಸ್ಪೆಷಲ್ ಆಗಿ ಕಾರ್ಮಿಕ ಘಟಕಕ್ಕೆ ಕೆಲಸ ಮಾಡ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಹಾಗೇನೆ ಎಲ್ಲ ವಿಷಯದಲ್ಲೂ ಕೂಡ ನಮ್ಮ ಕಾರ್ಮಿಕ ಘಟಕ ಅತ್ಯಂತ ಯಶಸ್ವಿಯಾಗಿ ಫಲಪ್ರದವಾಗಿ ಕೆಲಸ ಮಾಡಲಿ ಅಂತ ಶುಭ ಹಾರೈಸಿದ್ದೇನೆ. ಕಾರ್ಮಿಕರು ಕೂಡ ಹಾಗಾಗಿ ಕಾರ್ಮಿಕರ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ, ಅವರ ಏನು ಅವರು ಒಂದು ಉತ್ತಮ ಜವಾಬ್ದಾರಿಯನ್ನು ಬಹಳಷ್ಟು ಶ್ರಮ ವಹಿಸಿದ್ದಾರೆ.